ನಿಮ್ಮನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳುತ್ತಿದ್ದರೆ ಮತ್ತು ಸದಾ ಗತಿಸಿ ಹೋದ ಘಟನೆಗಳ ಬಗ್ಗೆ ಚಿಂತಿಸುತ್ತಿದ್ದರೆ ನೀವೆಂದು ನೆಮ್ಮದಿ ಅಥವಾ ಸಮಾಧಾನದಿಂದ ಇರಬೇಕೆನಿಸಿದರೆ ಇವೆರಡನ್ನೂ ಬಿಡಬೇಕು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶಾಲ್ ಸಿಸಿಟಿವಿ ಪಾವಗಡ ಪವರ್ ನ್ಯೂಸ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. PG ಕೆಟ್ಟೋಗಿದೆ, ಅವನ ಕಂಪ್ನಿಯಿಂದ ಯಾರು ಬಂದಿಲ್ಲ. ಈಗಲೇ ಅವನಿಗೆ ಫೋನ್ ಮಾಡಿ ಚೆನ್ನಾಗಿ ಬೆಂಡೆ ಎತ್ತಿದ್ದನ್ನು ನೋಡು. ನೀನು ಮನೆ ಬಿಟ್ಟು ಎಲ್ಲಿ ಹೋಗಬೇಡ, ಅಲ್ಲ ಪಿಚ್ ಹತ್ರದಲ್ಲಿ ಕೂತಿರು. ಓಕೆ, ಈಗಲೇ ಫೋನ್ ಮಾಡ್ತೀನಿ ಕಂಪ್ನಿಗೆ. ಹಲೋ 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 ಎನರ್ಜಿ ಕಂಪನಿಯ ಕಸ್ಟಮರ್ ಕೇರ? ಕಂಪನಿ ಕಸ್ಟಮರ್ ಕೇರ್. ಹೌ ಕ್ಯಾನ್ ಯು ಹೆಲ್ಪ್ ಫಾರ್ ಯು ಸರ್? ಎಂತ ಮರೆಯ, ಇಂಗ್ಲೀಷ್ ಬೇಡ ನನಗೆ, ಕಂಗ್ಲೀಷ್ ಮಾತಾಡು. ಕನ್ನಡ ಇಂಗ್ಲೀಷ್. ಓ, ಏನು ಮಂಗಳೂರು ಕನ್ನಡ ಅಲ್ಲ ನಾವು? ನಾವು ಮಾತಾಡ್ತಾ ಇರೋದು. ನಾನು ಮಂಗಳೂರಿಂದ ಲೋಕೇಶ್ ಶೆಟ್ಟಿ ಮಾತಾಡೋದು. ನಾವು ಮಂಗಳೂರು ಸೈಡ್ ಅವರೇ ಸರ್. ಏನು ಬೇಕು ಹೇಳಿ ಸರ್. ನಮಗೆ ಎಂತ ಕಂಪ್ನಿ ಮರೆಯ ನಿಂದು? ನಿಮ್ಮ ಕಂಪ್ನಿಯಲ್ಲಿ ನಾನು ಫ್ರಿಜ್ ತಗೊಂಡು 3 ತಿಂಗಳಾಗಿದೆ ಮರೆಯ. ಓ, ಥ್ಯಾಂಕ್ ಯು ಸರ್. ನಮ್ಮ ಕಂಪ್ನಿ ಫ್ರಿಜ್ ತಗೊಂಡಿದ್ದೀರಾ? ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್. ನಿಮಗೆಲ್ಲ ತಣ್ಣಗಿರುತ್ತೆ ಬೇಸಿಗೆ ಕಾಲ. ಈ ಯುಗಾದಿ ಹಬ್ಬಕ್ಕೆ ನಿಮ್ಗೆ ತಣ್ಣಗಿರುತ್ತೆ ಸರ್ ನಮ್ಮ ಫ್ರಿಜ್. ಅಯ್ಯೋ, ನಿನ್ನ ಬಾಯಿಗೆ ಬದನೆಕಾಯಿ ಹಾಕ, ನಿನ್ನ ಮೂತಿಗೆ ಮೂಲಂಗಿ ಹಾಕ, ನಿನ್ನ ತಲೆಯಲ್ಲಿ ಹುಣಸೆಯನ್ನು ಹಾಕಿ ರುಬ್ಬ. ಅವೆಲ್ಲ ಬಾಯಲ್ಲಿ ಹಾಕುವಲ್ಲ ಸರ್, ಫ್ರಿಜ್ಜಲ್ಲಿ ಇಡಬೇಕು. ಎಲ್ಲಿರೋದು ಅಂತ ಗೊತ್ತಿಲ್ಲ ನಿಮಗೆ. 3 ತಿಂಗಳು ಅವೆಲ್ಲ ಫ್ರಿಜ್ಜಲ್ಲಿ ಇಡಿ ಸರ್, ಚೆನ್ನಾಗಿರುತ್ತೆ. ಬಾಯಲ್ಲಿದ್ರೆ ಕೆಟ್ಟು ಹೋಗುತ್ತೆ, ಬಾಯಲ್ಲಿ ಹಾಕಕ್ಕೆ ಬರಲ್ಲ. ಎಂತ ಮಾತಾಡ್ತೀರಿ ಗುರುಗಳೇ ನೀವು? ಲೋಕೇಶ್ ಶೆಟ್ಟಿ ಅವರೇ, ನೀವು ಕರೆಂಟ್ ಆನ್ ಮಾಡ್ತಿರ್ತೀರಾ ಡೈಲಿ? ಹೌದು, ನಮಗೆ ನಮಗೆ ಫ್ರೀ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಕರೆಂಟ್ ಆನ್ ಆದ್ರೆ ಮನೇಲಿ ಆಫ್ ಮಾಡಿರ್ತಾರೆ, ನೋಡ್ಕೊಳ್ಳಿ ಒಂದ್ಸಲಿ. ಇಲ್ಲ ಮರೆಯರೆ, ನಮ್ಮ ಮನೆಯಲ್ಲಿ ಕರೆಂಟ್ ನಮಗೆಲ್ಲ ಫ್ರೀ ಉಂಟಲ್ವಾ? ಫ್ರೀ ಕರೆಂಟ್. ಹಂಗಾದ್ರೆ ಏನಾದ್ರು ವೈರನ್ನ ಇಲ್ಲಿ ಬೇಕು ಕಚ್ಚಿರುತ್ತೆ, ನೋಡ್ಕೊಳ್ಳಿ ಒಂದ್ಸಲಿ. ಅಯ್ಯೋ, ನಮ್ಮ ಮನೆಯಲ್ಲಿ ಇಲ್ಲಿ ಬೇಕು ಎಂತ ಇಲ್ಲ ಮರೆ, ನಾವು ಹುಲಿ ಸಾಕಿರೋದು ಉಂಟು ಮರೆ. ಹುಲಿ ಸಾಕಿದ್ದೀರಾ? ಹೌದು ಮರೆ. ಅದು ಮಾರೇರೆ, ಹುಲಿ ಏನಕ್ಕೆ ಸಾಕಿದ್ರಿ? ನಮ್ಮ ಮನೆಯಲ್ಲಿ ನಾವು ಆಟ ಆಡ್ಲಿಕ್ಕೆ ಹುಲಿ ಸಾಕಿದೆ ಮರೆಯರೆ. ಅದು ಹುಲಿಗೂ ಏನಾದ್ರು ಮಂಡೆ ಬಿಸಿ ಆದ್ರೆ ಫ್ರಿಜ್ಜನ್ನು ತೆಗೆದುಕೊಂಡು ಫ್ರಿಜ್ ಒಳಗಡೆ ಇಟ್ಟು ತಲೆ ಇಟ್ಟು ತಂಡ ಮಾಡಿಕೊಂಡು ಮತ್ತೆ ವಾಪಸ್ಸು ಬರುತ್ತೆ ಮರೆಯರೆ. ನಮ್ಮ ಹುಲಿ ಕೂಡ ಈಗ ಫ್ರಿಜ್ ರಿಪೇರಿ ಮಾಡಿಸು ಅಂತ ನನಗೆ ಹೇಳ್ತಾ ಇದೆ ಮರೆಯರೆ. ನಿಮ್ಮ ಹುಲಿ ಗುಡಿ ಹೇಳ್ತಾ ಇತ್ತ ಮಾರಾಯರೆ. ಹಾಗಾದ್ರೆ ನಾವು ಫ್ರಿಜ್ ರೆಡಿ ಮಾಡಿಸ್ತೀವಿ, ನೀವು ಏನು ಯೋಚನೆ ಮಾಡಬೇಡಿ. ಈಗಲೇ ಕಳಿಸ್ತೀವಿ. ನಿಮ್ಮ ಫ್ರಿಜ್ ಏನು ರಿಪೇರಿ ಮಾಡ್ತಾನೆ, ಅಲ್ಲೇ ಮಂಗಳೂರಿಗೆ ಬಂದಿದ್ದಾನೆ ನಮ್ಮ ಹುಡುಗ. ಇವಾಗ ಅಲ್ಲೇ ಯಾರು ಫ್ರಿಜ್ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ, ನಿಮ್ದು ಕಳಿಸ್ತೀವಿ. ಎಂತ ಮಾತಾಡ್ತೀವಿ ಮರೆ, ಎಂತ ಅಲ್ಲ ಮಾರಾಯರೆ, ಕೇಳಿ ನಾವು ಹೇಳೋದು ಕಂಪನಿ ಸರಿ ಇಲ್ಲ ಮರೆಯರೆ. ನಿಮ್ಮ ಈಗ ಹೇಳಿ ನಮಗೆ ಮಂಡೆ ಬಿಸಿ ಆಗಿದೆ ಮರೆ. ನೀವು ಹಿಂಗ ಬಂದಿಲ್ಲ ಅಂದ್ರೆ ನಾನು ಮಂಗಳೂರಿಂದ ಬೆಂಗಳೂರು ಬಂದು ಚೆನ್ನಾಗಿ ಬೆಂಡೆ ಎತ್ತಿದ್ದೆ ನೋಡಿ ಮರೆ. ನೀವು ಬೆಂಡೆ ಎತ್ತಿದ್ರೆ ಫ್ರಿಡ್ಜ್ ರಿಪೇರಿ ಆಗಲ್ಲ. ಮತ್ತೆ ಕಸ್ಟಮರ್ ನಮ್ಮ ಟೆಕ್ನಿಷಿಯನ್ ಬಂದ್ರೆ ಮಾತ್ರ ನಿಮ್ಮ ಫ್ರಿಡ್ಜ್ ಸರಿ ಹೋಗುತ್ತೆ. ಹಿಂಗೆ ಆದ್ರೆ ನಾನು ಕೋಟಿಗೆ ಹಾಕಿ ನಿಮ್ಮನ್ನ ಚೆನ್ನಾಗಿ ತೀಡ್ತೀನಿ ನೋಡು ಮರೆಯರೆ, ನಿಮ್ಮ ಕಂಪನಿಯನ್ನ. ಮಾರಾಯರೆ, ನಾ ಹೇಳೋದು ಕೇಳಿ. ನಿಮ್ಮ ಫ್ರಿಡ್ಜ್ ಎಂತದ್ದು ಮಾರಾಯ, ನಿಮ್ಗೆ ದುಡ್ಡು ವೇಸ್ಟ್. ರಿಪೇರಿ ಆಗುತ್ತೆ, ಫ್ರಿಡ್ಜ್ ಆಗಲ್ಲ. ನಮ್ಮ ಟೆಕ್ನಿಷಿಯನ್ ಬಂದ್ರೆ ಮಾತ್ರ ನಿಮ್ಮ ಫ್ರಿಡ್ಜ್ ರಿಪೇರಿ ಆಗುತ್ತೆ ಮರೆಯರೆ. ಅಲ್ಲ ಮಂಗಳ ಫ್ರಿಡ್ಜ್ ರಿಪೇರಿ ಮಾಡೋನು ಬಂದುಂಟ? ಹೌದಾ? ನೋಡುದಾ ಹೆಂಗೆ ನನ್ನ ಪ್ರತಾಪ, ಈ ಮಂಗಳೂರು ಲೋಕೇಶ್ ಶೆಟ್ಟಿ ಚೆನ್ನಾಗಿ ಅವಾಗ ಬೆಂಡು ಹೇಳ್ತಿದೆ. ಕೋರ್ಟ್ಗೆ ಹೋಗುತ್ತೇನೆ, ಇನ್ನು ಬಾಯಿಗೆ ಬದನೆಕಾಯಿ ಇಡ್ತೇನೆ, ಮೂತಿಗೆ ಮಂಗಳಾರತಿ ಮಾಡ್ತೇನೆ ಅಂತ ಅಂದ ತಕ್ಷಣ ಅವನು ಬಂದ. ಹೆಂಗೆ ನಮ್ಮ ಮಂಗಳೂರು ಲೋಕೇಶ್ ಶೆಟ್ಟಿ? ಪಿಚ್ ರೆಡಿ ಆಯ್ತಾ? ಓಕೆ, ಪಿಚ್ಚಲ್ಲಿ ಹಾಗಾದ್ರೆ ಚೆನ್ನಾಗಿ ಐಸ್ ಕ್ರೀಮ್ ಇಟ್ಟು ಫಿಶ್ ಇಟ್ಟು ನಮ್ಮ ಹುಲಿರಾಯನ ತಲೆಯನ್ನು ಫ್ರಿಜ್ಜಲ್ಲಿ ಇಟ್ಟು ತಂಡ ಮಾಡ್ಕೊಳ್ಳಿ. ಕೂಲ್ ತಂಡ ಕೂಲ್. ಎಂಥದ್ದು ಲೋಕೇಶ್ ಶೆಟ್ಟಿ ಅವರೇ, ನಿಮ್ಮ ಹಾಳಾದ ಫ್ರಿಡ್ಜಿಂದ ನನ್ನ ತಲೆ ಕೆರ ಹತ್ತೋಯ್ತು. ಈ ಕಸ್ಟಮರ್ ಕೆರೆ ಕೆಲಸ ಬೇಡ, ಈ ಕೆಲಸನೂ ಬೇಡ. ನಾನು ಈ ಕೆಲಸನೇ ಬಿಟ್ಟು ಹೋಗ್ತಾ ಇದ್ದೀನಿ ಮಾರಾಯರೆ. ನಿಮ್ಮಿಂದ ಹಾಳಾದ ನಿಮ್ಮ ಫೋನ್ ಕಾಲಿಂದ ಈ ಕಸ್ಟಮರ್ ಕೇರೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಮಾರಾಯರೆ. ನಾನು ಊರಿಗೆ ಹೋಗಿ ವ್ಯವಸಾಯ ಮಾಡ್ಕೊತೀನಿ ಮಾರಾಯರೆ. ಮತ್ತೆ ನನಗೆ ಫೋನ್ ಮಾಡಬೇಡಿ. ನೀವು ಯಾವುದಾದ್ರೂ ಫ್ರಿಡ್ಜ್ ಆದರೂ ತೊಗೊಳ್ಳಿ, ಹಂಗೆ ಆದರೂ ಮಲ್ಕೊಳ್ಳಿ, ನನಗೆ ಮಾತ್ರ ಫೋನ್ ಮಾಡಬೇಡಿ, ಆಯ್ತಾ? ಇಲ್ಲ, ಬಾಯ್. ನೀವು ನೋಡಿದ್ರೆ ಉಂಟಲ್ಲ, ನಾನು ಕಸ್ಟಮರ್ ಕೆಲ ಮ್ಯಾನೇಜರ್ಗೆ ಫೋನ್ ಮಾಡಿ ಮಂಡೆ ಬಿಸಿ ಮಾಡಿ ಅವ ರಾಜೀನಾಮೆ ಕೊಟ್ಟಂಗೆ ನಾನು ಮಾಡೋದುಂಟು. ನಾನು ಫ್ರಿಜ್ಜೇ ಬುಕ್ ಮಾಡಿಲ್ಲ. ಹೆಂಗೆ ಮಂಗಳೂರು ಲೋಕೇಶ್ ಶೆಟ್ಟಿ ಹೆಂಗೆ ಫ್ರಿಜ್ಜೇ ಇಲ್ಲ, ಫ್ರಿಜ್ ಬುಕ್ ಮಾಡೇ ಇಲ್ಲ. ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮದೊಂದು ಸಣ್ಣ ಪ್ರಯತ್ನ. ಲೋಕೇಶ್ ಶೆಟ್ಟಿಯಾಗಿ ಸತ್ಯಲೋಕೇಶ್, ಕಸ್ಟಮರ್ ಕೇರ್ ಮ್ಯಾನೇಜರ್ ಆಗಿ ಶ್ರೀಧರ್ ಗುಪ್ತಾ. ಅಭಿನಯ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯಲೋಕೇಶ್, ಸಂಪಾದಕರು ಪವರ್ ನ್ಯೂಸ್.